ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯ ಐತಿಹಾಸಿಕ ಕಥೆಯ ಹಿನ್ನೆಲೆ ನಿಮಗೆ ಗೊತ್ತಾ? ಮಲೆನಾಡಿನ ಹೆಬ್ಬಾಗಿಲು ಶಿರಸಿ ಅಂದಾಕ್ಷಣ ಮೊದಲು ನೆನಪಾಗೋದು ಶ್ರೀ ಮಾರಿಕಾಂಬಾ ದೇವಾಲಯ. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಪ್ರತಿ 2 ವರ್ಷಕ್ಕೊಮ್ಮೆ 9 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸುವಂತಹ ಮಾರಿಕಾಂಬಾ ಜಾತ್ರೆಯ ಜನಪದೀಯ ಹಿನ್ನೆಲೆಯ ಕಥೆಯನ್ನು ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅದೇ ತರಹ ಈ ಜಾತ್ರೆಯ ಐತಿಹಾಸಿಕ ಹಿನ್ನೆಲೆಯ ಕಥೆಯನ್ನು ತಿಳಿಯುವುದಾದರೆ, ಹಾನಗಲ್ ಜಾತ್ರೆ ಮುಗಿದ ನಂತರ ದೇವಿಯ ವಿಗ್ರಹವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಕಳ್ಳರು ಆ ಪೆಟ್ಟಿಗೆಯನ್ನು ಶಿರಸಿಗೆ ತಂದು ಅದರಲ್ಲಿದ್ದಂತಹ ಚಿನ್ನವನ್ನೆಲ್ಲ ದೋಚಿ ಒಂದು ಕೆರೆಗೆ ಎಸೆದು ಹೋಗಿರುತ್ತಾರೆ. ಬಸವ ಎಂಬ ಭಕ್ತನಿಗೆ ಅದು ಕನಸಿನಲ್ಲಿ ಕಂಡು ನಂತರ ವಿಗ್ರಹವನ್ನು ಹೊರತೆಗೆದು ಆ ವಿಗ್ರಹವನ್ನು ಸೋದೆ ಅರಸರು ಪ್ರತಿಷ್ಠಾಪನೆ ಮಾಡಿದ್ದರು ಎಂಬ ಐತಿಹ್ಯವಿದೆ. ವಿಗ್ರಹ ದೊರೆತ ಆ ಕೆರೆಗೆ ದೇವಿ ಕೆರೆ ಅಂತ ಕರೆಯಲಾಗುತ್ತೆ. ಮಾರಿಕಾಂಬೆಯ ಮದುವೆ ಶಾಸ್ತ್ರದಿಂದ ಜಾತ್ರಾ ಕಾರ್ಯಕ್ರಮ ಆರಂಭವಾಗಿ ನಂತರ ದೇವಿಯನ್ನು ಬಿಡ್ಕಿ ಬಯಲಿನ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ 9 ದಿನಗಳ ಕಾಲ ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಸರ್ವ ಅಲಂಕಾರ ಭೂಷಿತೆಯಾದ ಶ್ರೀ ಮಾರಿಕಾಂಬೆಯನ್ನು ಕಣ್ತುಂಬಿಕೊಳ್ಳೋದೇ ಭಕ್ತರ ಪಾಲಿನ ಒಂದು ದೊಡ್ಡ ಹಬ್ಬವಾಗಿ ಲಕ್ಷಾಂತರ ಭಕ್ತ ಸಮೂಹ ಆಗಮಿಸಿ ಗದ್ದುಗೆ ಮೇಲಿನ ಶ್ರೀದೇವಿಯ ದರ್ಶನ ಪಡೆದು ಪುಳಕಿತರಾಗುವಂತಹ ಇಂತಹ ಜಗತ್ ಪ್ರಸಿದ್ಧಿಯನ್ನು ಹೊಂದಿದ ಶಿರಸಿ ಮಾರಿ ಜಾತ್ರೆಯ ಬಗ್ಗೆ ತಮಗೆಲ್ಲ ತಿಳಿಸಬೇಕೆಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಆಶಯ.